ಈ ಥರ ಪೂರಿ ಉಬ್ಬಿ ಬರೋ ಹಂಗೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ ಫಟಾಫಟ್. ನೋಡಿರಿ, ಇವಾಗ ಅದಕ್ಕೆ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿನಿ, 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿನಿ ರೀ. 2:1 ರೇಷೋದಾಗ ತೊಗೋಬೇಕಾಗ್ತೈತಿ. ಅದಕ್ಕೆ ನಾನು ಸ್ವಲ್ಪ ಏನೈತಿ ಉಪ್ಪು ಹಾಕ್ಕೊಂಡೀನಿ ಮತ್ತು 1 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡೀನಿ ರೀ. ಸಕ್ಕರೆ ಹಾಕೋದ್ರಿಂದ ಏನಾಗ್ತೈತಿ, ಸ್ವಲ್ಪ ಪೂರಿ ಕಲರ್ ಬರ್ತೈತಿ. ಅದಕ್ಕೋಸ್ಕರ ಚಿರೋಟಿ ರವೆ ಹಾಕಿದ್ರೆ ಏನೈತಿ ಪೂರಿ ಉಬ್ತಾವೆ. ಆಮೇಲೆ ಏನಂತ್ರಿ, ನಾನು ಒಂದು ಸ್ವಲ್ಪ ಸಾಫ್ಟ್ ಬರಲಿ ಅಂತ ಹೇಳ್ಬಿಟ್ಟು ಹಾಲೂ ಹಾಕಿದೆ. ಹಾಲು ಹಾಕಿದ್ಮೇಲೆ ಏನೈತಿ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕಾಗ್ತೈತೆ ರೀ. ಸ್ವಲ್ಪ ತೆಳುವನ್ನ ಕಲಿಸ್ಕೊರಿ. ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಗಟ್ಟಿಗೆ, ಹಂಗೆ ಬೇಡ, ಸ್ವಲ್ಪ ತೆಳು ಕಲಿಸ್ಕೊರಿ. ಅಂದ್ರೆ ಏನಾಗ್ತೈತಿ, ರವೆ ಹಾಕಿರ್ತೀವಲ್ಲ ಅದೆಲ್ಲ ನೀರನ್ನ ಹೀರ್ಕೋತೈತಿ. ಸೊ ಇಷ್ಟು ಆದಮೇಲೆ ಏನೈತ್ರಿ, ಇದನ್ನು ಸೈಡಿಗೆ ಎತ್ತಿಟ್ಬಿಟ್ರಿ ಒಂದು 15 ನಿಮಿಷ. ಮೀನ್ ಮೇಲೆ ನಾವೇನೈತ್ರಿ ಇದಕ್ಕೆ ಸಾಗು ಮಾಡ್ಕೊಳ್ಳೋಣ. ಇದಕ್ಕೇನೈತ್ರಿ, ನಾವು ಕೊಬ್ಬರಿ ಹಾಕಬೇಕಾಗ್ತೈತಿ. ಮತ್ತು ನಾ 2 ಮೆಣಸಿನ್ಕಾಯಿ ಹಾಕೀನಿ, ಕೊತ್ತಂಬರಿ ಹಾಕೀನಿ, ಸ್ವಲ್ಪ ನಾನು ಗೋಡಂಬಿ ಹಾಕಿದೆ. ಏನಕ್ಕಂದ್ರೆ ಸ್ವಲ್ಪ ಚಲೋ ಬರ್ತೈತಿ ಥಿಕ್ನೆಸ್ಸಾಗಿ ಅಂಥೇಳಿ. ಮತ್ತು 2 ಏಲಕ್ಕಿ, 1 ಲವಂಗ, ಚಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡೆ ರೀ. ಹಾಕ್ಕೊಂಡು ರುಬ್ಕೊಂಡು ಬಂದೆ ಮಸ್ತಾಗಿ. ಆಮೇಲೆ ಏನೈತ್ರಿ, ನಾವಿಲ್ಲೇ ಒಂದು ಪಾತ್ರೆ ಇಟ್ಕೊರಿ, ಅದಕ್ಕೆ ತುಪ್ಪ ಹಾಕಿರಿ, ಮತ್ತೊಂದು ಸ್ವಲ್ಪ ಎಣ್ಣೆನೂ ಹಾಕಿರಿ. ಆಮೇಲೆ ನಾವೇನೈತಿ ಚಕ್ರ ಮಗ್ಗು ಮತ್ತು ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ನಾನು ಇಲ್ಲಿ ಸೋಂಪು ಯೂಸ್ ಮಾಡಕತ್ತೀನಿ, ಫ್ಲೇವರ್ ಚಲೋ ಬರ್ತೈತೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಹಾಕ್ಕೊಂಡಾದ್ಮೇಲೆ ಏನೈತ್ರಿ, ಒಂದು ಸ್ವಲ್ಪ ಅವನ್ನ ಫ್ರೈ ಹಾಕ್ಬಿಡ್ರಿ. ಆಮೇಲೆ ಸ್ವಲ್ಪ 1-2-3 ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಆಮೇಲೆ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ನಾನು ಕರಿಬೇವು ಮತ್ತು ಆನಿಯನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ರೀ. ಇನ್ನು ಫ್ರೈ ಆದಮೇಲೆ ಏನೈತ್ರಿ, ನಾವು ತರಕಾರಿ ಹಾಕ್ಬೇಕಾಗ್ತೈತಿ. ತರಕಾರಿ ನಾನೇನೈತ್ರಿ ಇಲ್ಲೇ ಕ್ಯಾರೆಟು, ಬೀನ್ಸು ಮತ್ತು ಪೊಟ್ಯಾಟೊ ತೊಗೊಂಡಿನಿ ರೀ. ಕೆಲವಷ್ಟು ಜನ ಏನೈತಿ ಗಡ್ಡೆಕೋಸು ಹಾಕ್ತಾರೆ. ನಾನು ಇಲ್ಲಿ ಹಾಕಕತ್ತಿಲ್ಲ, ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡೀನಿ. ಸೊ ಇವಾಗ ಏನೈತ್ರಿ ಅವನು ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಕೊಡ್ರಿ. ಮಿಕ್ಸ್ ಕೊಟ್ಟಾದ್ಮೇಲೆ ಏನೈತಿ ಸ್ವಲ್ಪ ಬಿಡಬೇಕಾಗ್ತೈತಿ ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯಲಿ ಅಂಥೇಳಿ. ನಾನು ಏನೈತ್ರಿ ಬಟಾಣಿ ಕೂಡ ಹಾಕಿದೆ ಇಲ್ಲಿ. ನೀವು ಬೇಕಿದ್ರೆ ಬಟಾಣಿ ಹಾಕೋರಿಲ್ಲ, ಸ್ಕಿಪ್ ಮಾಡಿರಿ, ಆಪ್ಷನಲ್ಲು. ಬಟಾಣಿ ಹಾಕಿದ್ರೆ ಒಂದು ಸ್ವಲ್ಪ ಚಲೋ ಬರ್ತೈತೆ ಅಂಥೇಳಿ. ಆಮೇಲೆ ಏನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಟೊಮೆಟೊ ಹಾಕಿರಿ. ಇವಾಗ ಟೊಮೆಟೊ ಹಾಕಿದ್ಮೇಲೆ ಏನೈತಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಉಪ್ಪು ಹಾಕಿರಿ. ಉಪ್ಪು ಹಾಕಿದ್ರೆ ಏನೈತಿ ತರಕಾರಿ ಚಲೋ ಹೊತ್ತಿಗೆ ಬೇಯ್ತಾವೆ. ತರಕಾರಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಏನೈತ್ರಿ, ನಾವು ಮಸಾಲೆ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೋಬೇಕಾಗ್ತೈತಿ. ಹಾಕ್ಕೊಂಡಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ, ಅದನ್ನು ಹಾಕಿ ಮಿಕ್ಸ್ ಮಾಡಿ, ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕು ನಿಮಗೆ ನೀರು ಅದನ್ನು ನೋಡ್ಕೊಂಡ್ಬಿಟ್ಟು ನೀರು ಹಾಕಿ ಮುಚ್ಚಿಬಿಡ್ರಿ. ಇಷ್ಟ ನೋಡಿರಿ, ಇದು ಸಾಕು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ. ಸೇಮ್ ಹೋಟೆಲ್ನಾಗ ಹೆಂಗೆ ಇರ್ತೈತಲ್ಲ ಸಾಗು ಹಂಗೆ ಬರ್ತೈತೆ ನಿಮ್ಗೆ. ಹಸಿ ಕೊಬ್ಬರಿ ಮತ್ತು ಗೋಡಂಬಿ ಹಾಕಿರ್ತೀವಲ್ಲ, ಮಸ್ತ್ ಟೇಸ್ಟ್ ಬರ್ತೈತಿ. ಮತ್ತೇನೈತ್ರಿ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎವ್ರಿ ಡೇ ಹೊಸ ರೆಸಿಪಿ ವಿಡಿಯೋ ಬರ್ತಾವೆ. ಮತ್ತು ಒಂದು ಲೈಕ್, ಒಂದು ಕಮೆಂಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು. ನೋಡಿರಿ, ಇದು ಎಲ್ಲ ಕುದ್ದಾಯಿತು. ಅದನ್ನು ತೆಳಗೆ ಇಳಿಬಿಡ್ತೀನಿ ನಾನು. ಆಮೇಲೆ ಇವಾಗ ಏನೈತಿ ಹಿಟ್ಟು ಸೈಡಿಗೆ ಇಟ್ಟಿದ್ವಲ್ಲ, ಅದನ್ನು ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ನಾದಿ, ಆಮೇಲೆ ಅದಕ್ಕೊಂದು ಚೂರು ಎಣ್ಣೆ ಹಚ್ಚಿ ಮೇಲ್ಗಡೆ ಇನ್ನೊಂದು ಸಲ ನಾದ್ಕೋರಿ. ಆಮೇಲೆ ಏನೈತಿ ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಪೂರಿ ಲಟ್ಸೋಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಈ ಪೂರಿ ಲಟ್ಸೋಕೆ ನಾನೇನೈತ್ರಿ ಮೈದಾ ಹಿಟ್ಟು ಯೂಸ್ ಮಾಡಕತ್ತೀನಿ. ಕೆಲವು ಜನ ಏನು ಮಾಡ್ತಾರೆ, ಎಣ್ಣೆನೂ ಯೂಸ್ ಮಾಡ್ತಾರೆ. ಮೈದಾ ಹಿಟ್ಟು ಹಚ್ಚಿದ್ರೆ ಚಲೋ ಆಗ್ತೈತಿ ಅಂಥೇಳಿ. ಪೂರಿ ಏನೈತ್ರಿ ಉಬ್ಬಿ ಬರ್ಬೇಕಂದ್ರೆ ರವಾನ ಮೇನ್, ಚಿರೋಟಿ ರವೆ ಏನು ಹಾಕಿರ್ತೀವಲ್ಲ ಅದು. ಮತ್ತು ಕಲರ್ ಬರಬೇಕು ಅಂತಂದು, ಕೆಂಪಗೆ ಕಲರಾಗಿ ಬರಬೇಕು ಅಂತಂದ್ರೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡಬೇಕು. ಯಾವ ಸೋಡಾನೂ ಬೇಡ, ಏನೂ ಬೇಡ. ಇದಕ್ಕೆ ಮಸ್ತ್ ಬರ್ತಾವ್ರಿ ಪೂರಿ. ನೋಡಿರಿ, ನಾನೀಗ ಒಂದೊಂದು ಲಟ್ಟಿಸ್ಕೊಂಡೆ ಪೂರಿ. ಎಣ್ಣೆ ಒಳಗೆ ಹಾಕಿಬಿಟ್ಟು ಹಿಂಗೊಂದು ಸ್ವಲ್ಪ ಮೇಲೆ ಎಣ್ಣೆ ಸಿಡಿಸಿದ್ರಾತ್ರಿ ಎಷ್ಟು ಮಸ್ತ್ ಪೂರಿ ಉಬ್ಬಿ ಬಂದು ನೋಡಿರಿ. ಇದೇ ಥರ ನಾನು 1-2 ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಕಲರನ್ನು ಹೆಂಗೆ ಕೆಂಪಾಗಿ ಬಂತು. ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ ಅದೇ ಥರನ. ನೋಡಿರಿ ಎಷ್ಟು ಮಸ್ತ್ ಎಲ್ಲ ಪೂರಿನೂ ಹಿಂಗೆ ಉಬ್ಬಿ ಬಂದಿದ್ವು, ಮಸ್ತಾಗಿತ್ತು. ನನ್ನ ಹಸ್ಬೆಂಡು ಭಾಳ ದಿನ ಆಗಿತ್ತು ಪೂರಿ ಮಾಡಂತ ಕೇಳಾಕತ್ತು. ಅದಕ್ಕೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಪೂರಿ ಮಾಡಂತಂದ್ರೆ, ಅದಕ್ಕೋಸ್ಕರ ನನ್ನ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ಮಸ್ತಾಗಿತ್ತು ರೀ ಟೇಸ್ಟ್ ಮಾತ್ರ ಸಾಗು ಪೂರಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಸಿಗುಣ್ರಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.